ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಬರಗೂರಿನ ಪಕ್ಕ ಕದ್ರಳ್ಳಿಯ ಒಂದು ರೈತರ ಜಮೀನಿನಲ್ಲಿದ್ದೀನಿ. ಯಾಕಪ್ಪ ಬಂದೆ ಅಂತಂದ್ರೆ ಇಲ್ಲಿ ಒಂದು ವಿಶೇಷ ಅಂದ್ರೆ ನಮಗೆಲ್ಲ ವಿಶೇಷನೇ. ಯಾಕಂದ್ರೆ ಬರದ ನಾಡು ನಮ್ಮ ಶಿರಾ ತಾಲೂಕು. ಬರದ ನಾಡಲ್ಲಿ ಏನಪ್ಪ ಅಂತಂದ್ರೆ ಒಂದು ಏನು ಫ್ರೂಟ್ಸನ್ನು ಬೆಳೆಯಕ್ಕೆ ಆಗಲ್ಲ. ನಮ್ಮ ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಬಿಸಿಲು ಜಾಸ್ತಿ, ಆಮೇಲೆ ಮಳೆ ಕಡಿಮೆ, ಈ ತರ ಎಲ್ಲ ಇರುತ್ತೆ. ಈಗ ನಾನು ಗಿಡ ಪಕ್ಕ ನಿಂತಿದ್ದೀನಿ. ಇದು ಆಪಲ್ ಗಿಡ. ಇದು ನೇಪಾಳ ಆ ಕಡೆ ಸೈಡು ಅಂದ್ರೆ ಕೋಲ್ಡ್ ವಾತಾವರಣದಲ್ಲಿ ಬೆಳೀತಾ ಇದ್ದದನ್ನ ನಾವು ನೋಡಿದ್ವಿ ಮತ್ತೆ ನಾವು ಕೇಳಿದ್ವಿ. ಇತ್ತೀಚೆಗೆ ನಮ್ಮ ತಾಲೂಕಲ್ಲೂ ಸಹ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ ರೈತರು. ನಾನಿವತ್ತು ಆ ರೈತರನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ನೋಡೋಣ ಈ ಬೆಳೆ ಬಗ್ಗೆ ಅವರು ಐಡಿಯಾ ಯಾವ ತರ ಬಂತು ಅವ್ರಿಗೆ, ಮುಂದೆ ಮಾರ್ಕೆಟ್ ಯಾವ ತರ, ಮತ್ತೆ ಗಿಡ ಎಲ್ಲಿ ತಂದ್ರು, ಮತ್ತೆ ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮಗೆ ನಾನು ಖುಷಿ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಊರಲ್ಲಿ ನಾವು ಇದನ್ನ ಸ್ವರ್ಗ, ಯಾಕಂದ್ರೆ ಇದನ್ನ ನೋಡೋದೇ ಇಲ್ಲ ನಾವು. ಯಾಕಂದ್ರೆ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ನೇಪಾಳಕ್ಕೆ ಹೋಗ್ಬೇಕಾಯ್ತು ಈ ಆಪಲ್ ಗಿಡ ನೋಡ್ಬೇಕು ಅಂತಂದ್ರೆ. ಇವತ್ತು ಬರಗೂರಿನ ಪಕ್ಕನೆ ಬೆಳೆದಿದ್ದೀರಾ. ನಮ್ಮ ಆಡಿಯನ್ಸ್ ಹೆಸರು ಹೇಳಿ ಫಸ್ಟ್. ಇಲ್ಲಿ ನಾವು ಶಿರಾ ತಾಲೂಕು ಕದ್ರೆಹಳ್ಳಿ. ಇಲ್ಲಿ ನಮ್ಮ ಹೆಸರು ತಿಪ್ಪೇರದ್ರ ಅಂತ. ಈ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಈ ಗಿಡ ತಂದಿದ್ದು, ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ. ಓಕೆ. ನೀವು ಆಪಲ್ ಬೆಳಿಬೇಕು ಅಂತ ಹೆಂಗ್ ಐಡಿಯಾ ಬಂತು ನಿಮ್ಗೆ? ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ ನಮ್ಗೆ ಐಡಿಯಾ ಬಂದಿದ್ದು. ಅಂದ್ರೆ ಇಲ್ಲಿ ಬೆಳಿಬಹುದು ಅಂತ, ಇಲ್ಲಿ ಬೆಳಿಬಹುದು ಅಂತ ಅವ್ರು ತೋರಿಸ್ಕೊಟ್ಟಿದ್ಕಾಗಿನ ನಾವು ಇಲ್ಲಿ ಬೆಳಿಬಹುದು ಅಂತಂದು ನಾವು ತಂದು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವೇ ಸುಮಾರು ಒಂದ್ 2-3 ಕಡೆ ನೋಡಿವಿ. ಅಲ್ಲಿ ಯಾಕೆ ಸಕ್ಸಸ್ ಆಗ್ಲಿಲ್ಲ. ಈ ಕಡೆ ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ, ಅಲ್ಲಿ ಚಕ್ರಪಾಣಿ ಯಾದವ್ ಅಂತ ಇದ್ರು. ಅಲ್ಲಿ ಹೋಗಿ ಅವ್ರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿದ್ದಲ್ಲೇನೆ ತಗೊಂಬಂದ್ವಿ ಗಿಡ ಹೋಗಿ. ಅಲ್ಲೇನೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವು 300 ರೂಪಾಯಿ ಒಂದ್ ಸಸಿ. ಅಂದ್ರೆ ನಿಮ್ಗೆ ಇದು ಅನುಭವ ಇತ್ತ? ಫಸ್ಟ್ ಅನುಭವ ಏನಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡೇನೆ ಅನುಭವ. ನಾವು ಇಲ್ಲಿ ಬೆಳಿಬಹುದು, ನಾವು ಏನಾನ ಒಂದ್ ಸಾಧನೆ ಮಾಡ್ಬೇಕು ಹೊಸದಾಗಿ ಅಂತ ಸಾಧನೆ ಮಾಡಿದ್ವಿ. ಒಂದ್ ನಿಮಿಷ ಸ್ನೇಹಿತರೆ, ಈಗ ನೀವು ಅವ್ರ ಮಾತು ಹೇಳೋದಕ್ಕೆ ಕೇಳಿದ್ರೆ ಯೂಟ್ಯೂಬ್ ನೋಡ್ಕೊಂಡೆ ನಾನು ಇದನ್ನ ಐಡಿಯಾ ತಗೊಂಡೆ ಅಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ನೋಡ್ತಾ ಇದ್ದೀರಾ. ಜಾಸ್ತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಾ ಇರೋದಕ್ಕೆ